ಸ್ವಲ್ಪ ಕ್ಲೋಸ್ ಇಲ್ಲ, ಸ್ವಲ್ಪ ಕ್ಲೋಸ್ ಇದೆ. 650. ವೆರಿ ಗುಡ್. ತುಂಬಾ ಕ್ಲೋಸ್ ಇದೆ, ಜಾಸ್ತಿ ಕ್ಲೋಸ್ ಇಲ್ಲ. 6. ನಮ್ಮ ಭಾರತದಲ್ಲಿ 1300ಕ್ಕಿಂತ ಹೆಚ್ಚು ಪ್ರಭೇದದ ಪಕ್ಷಿಗಳಿವೆ. ಓಕೆ, ಎಷ್ಟಡಿ? ನೆಕ್ಸ್ಟ್ 1300ಕ್ಕೂ ಅಧಿಕ ಪಕ್ಷಿಗಳದ್ದು ನೆಲೆಯಾಗಿದೆ. ಮೋಸ್ಟ್ಲಿ ಇದೆಲ್ಲ ನೋಡಿರೋದಲ್ಲ, ನೀವು ಪಕ್ಷಿಗಳನ್ನ ನೋಡಿರ್ತೀರಾ, ಕಾಣಿಸ್ತಾ ಇರುತ್ತೆ, ಅವೆಲ್ಲ ಗೊತ್ತಿದೆ ಇದೆಲ್ಲ ನಮಗೆ. ನೆಕ್ಸ್ಟ್ ಓಕೆ, ಅತಿ ಎತ್ತರದ ಪಕ್ಷಿ ಯಾವ್ದು ಹೇಳಿ? ಆಸ್ಟ್ರಿಚ್. ಭಾರತದಲ್ಲಿ ಸಾರಸ್ ಕ್ರೌಂಚ್ ಅಂತ ಕರಿತೀವಿ. ವಿಶ್ವದಲ್ಲಿ ಎತ್ತರದಲ್ಲಿ ಹಾರಾಡುವ ಹಕ್ಕಿ ಮತ್ತು ಇಡೀ ವಿಶ್ವದಲ್ಲಿ ದೊಡ್ಡದಾಗಿ ಬೆಳೆಯುವ ಹಕ್ಕಿ, ಬೆಳೆಯುವ ಹಕ್ಕಿ ಆಸ್ಟ್ರಿಚ್. ಓಕೆ, ಆಸ್ಟ್ರಿಚ್ ನಾವೆಲ್ಲ ಎಷ್ಟು ಕಡೆ ಇರ್ತೀವಿ? ಮಾತಾಡಬಾರ್ದು, ತುಂಬಾ ಫಾಸ್ಟ್ ಆಗಿ ಹಾರಾಡುವ ಪಕ್ಷಿ. ಓಕೆ, ನೆಕ್ಸ್ಟ್ ಚಿಕ್ಕ ಪಕ್ಷಿ ನಮ್ಮ ಕರ್ನಾಟಕದಲ್ಲಿ, ಅಂದ್ರೆ ನಮ್ಮ ಭಾರತದಲ್ಲಿ ಬದಲಿಕೆ ಅಂತ ಕರಿತೀವಿ, ಕವರ್ ಪೆಕ್ಕರ್ ಅಂತ ಹೇಳ್ತೀವಿ. ಈ ಬದಲಿಕೆ ಅಥವಾ ಕವರ್ ಪೆಕ್ಕರ್ ಸ್ಮಾಲೆಸ್ಟ್ ಬರೀ ಒಂದು 8 ಸೆಂಟಿಮೀಟರ್ ಇರುತ್ತೆ. 8 ಸೆಂಟಿಮೀಟರ್ ಅಂದ್ರೆ ಇಷ್ಟೇನೆ, ನಿಮ್ ಸ್ಕೇಲ್ ನೋಡ್ಬೋದು. ಬರೀ 8 ಸೆಂಟಿಮೀಟರ್ ಅಂದ್ರೆ ಇಷ್ಟೇ, 8 ಸೆಂಟಿಮೀಟರ್ ಇರುತ್ತೆ. ಮತ್ತೆ ಇಡೀ ವಿಶ್ವದಲ್ಲಿ ಬಿ ಹಮ್ಮಿಂಗ್ ಬರ್ಡ್ ಅಂತ ಕರಿತೀವಿ. ಹಮ್ಮಿಂಗ್ ಬರ್ಡ್ ಬರೀ 5 ಸೆಂಟಿಮೀಟರ್ ಇರುತ್ತೆ. ಇಷ್ಟೇ ಇರುತ್ತೆ. 5 ಸೆಂಟಿಮೀಟರ್ ಅಂತಂದ್ರೆ ಲೆಕ್ಕ ಹಾಕಿ ಇಷ್ಟೇ ಇರುತ್ತೆ. ಮತ್ತೆ ಈ ಹಮ್ಮಿಂಗ್ ಬರ್ಡ್ ಇನ್ನೊಂದು ಸ್ಪೆಷಾಲಿಟಿ ಏನಂತಂದ್ರೆ, ಇದು ಒಂದೇ ಬರ್ಡ್ ಮುಂದಕ್ಕೆ ಮತ್ತೆ ಹಿಂದಕ್ಕೆ ಹಾರುತ್ತೆ. ಬೇರೆ ಬರ್ಡ್ಗಳು ಹಿಂದಕ್ಕೆ ಹಾರಲ್ಲ. ಇದು ಒಂದು ಬರ್ಡ್ ಮಾತ್ರ ರೆಕ್ಕೆ ಮಾಡ್ಕೊಂಡು ಮುಂದಕ್ಕೂ ಹೋಗುತ್ತೆ, ಹಿಂದಕ್ಕೂ ಬರುತ್ತೆ. ಓಕೆ, ಸೊ ನಮ್ಮ ಭಾರತದಲ್ಲಿ ಕಾಣಿಸೋದ್ರಲ್ಲಿ 8 ಸೆಂಟಿಮೀಟರ್